ಇನ್ನು ಮಂಗಳೂರು ಮೂಲದ ಯುವತಿ ದೂರದ ಪಂಜಾಬ್ನಲ್ಲಿ ನಿಗೂಢವಾಗಿ ಸಾವಿನ ಮನೆ ಸೇರಿದ್ದಾರೆ. ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಂಡು ಬರೋದಕ್ಕೆ ಹೋದಂತ ಯುವತಿ ಕಟ್ಟಡದಿಂದ ಬಿದ್ದು ಮೃತಪಟ್ಟಿದ್ದಾಳೆ ಅಂತ ಪಂಜಾಬ್ನ ಪೊಲೀಸರು ಸಾವಿನ ಸುದ್ದಿಯನ್ನ ಆಕೆಯ ಕುಟುಂಬಕ್ಕೆ ತಿಳಿಸಿದ್ದಾರೆ. ಇದು ಆ ಕುಟುಂಬಕ್ಕೆ ಸಹಜವಾಗಿ ಆಘಾತ ಹಾಗೆ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ಧರ್ಮಸ್ಥಳ ಮೂಲದ ಯುವತಿ ಪಂಜಾಬ್ನಲ್ಲಿ ನಿಗೂಢ ಸಾವು. ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ಪಡೆಯಲು ಹೋಗಿದ್ದ ಆಕಾಂಕ್ಷ. ಧರ್ಮಸ್ಥಳ ಮೂಲದ ಯುವತಿ ಪಂಜಾಬ್ನಲ್ಲಿ ನಿಗೂಢವಾಗಿ ಮೃತಪಟ್ಟಿದ್ದಾಳೆ. ಧರ್ಮಸ್ಥಳದ ಬೋಳಿಯರ್ ನಿವಾಸಿ ಸುರೇಂದ್ರ ಸಿಂಧುದೇವಿ ದಂಪತಿಯ ಪುತ್ರಿ ಆಕಾಂಕ್ಷ ಎಸ್ ನಾಯರ್ ದೆಹಲಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ರು. ಪಂಜಾಬ್ನ ಫಗ್ವಾಡ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಕಂಪ್ಲೀಟ್ ಮಾಡಿದ್ದ ಆಕಾಂಕ್ಷ 6 ತಿಂಗಳ ಹಿಂದಷ್ಟೇ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ಲು. ಅಲ್ಲದೆ ತನ್ನ ಟ್ಯಾಲೆಂಟ್ನಿಂದ ಜಪಾನ್ನಲ್ಲೂ ಕೆಲಸ ಗಿಟ್ಟಿಸಿಕೊಂಡಿದ್ದ ಆಕಾಂಕ್ಷ ತಾನು ಓದಿದ ಕಾಲೇಜಿನಲ್ಲಿ ಶೈಕ್ಷಣಿಕ ಪ್ರಮಾಣ ಪತ್ರ ತರಲು ಪಂಜಾಬ್ಗೆ ಹೋದವಳು ದುರಂತ ಅಂತ್ಯ ಕಂಡಿದ್ದಾಳೆ. ನಿನ್ನೆ ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದ ಆಕಾಂಕ್ಷ ಪೋಷಕರಿಗೆ ಫೋನ್ ಮಾಡಿ ಮಾತನಾಡಿದ್ಲು. ಬಳಿಕ ಅದೇನಾಯ್ತೋ ಏನೋ ಹೀಗೆ ನಿಗೂಢವಾಗಿ ಸಾವಿನ ಮನೆ ಸೇರಿದ್ದಾಳೆ. ಆಕಾಂಕ್ಷ 3ನೇ ಮಹಡಿಯಿಂದ ಬಿದ್ದು ಮೃತಪಟ್ಟಿರುವುದಾಗಿ ಪಂಜಾಬ್ನ ಜಲಂಧರ್ ಠಾಣೆ ಪೊಲೀಸರು ಫೋನ್ ಮಾಡಿ ಮನೆಯವರಿಗೆ ವಿಷಯ ತಿಳಿಸಿದ್ದಾರೆ. ಗುರುವಾರ 10 ಗಂಟೆ ರಾತ್ರಿ ಡೆಲ್ಲಿಯಿಂದ ಬಸ್ಸಿಗೆ ಬಂದು ಪಂಜಾಬ್ಗೆ ಬೆಳಿಗ್ಗೆ 4:45 ಗಂಟೆಗೆ ಮುಟ್ಟಿದ್ದಾನೆ. ಮತ್ತೆ ಏನು ಸುದ್ದಿ ಇಲ್ಲ. ಇವಳು ಮತ್ತೆ 1 ಗಂಟೆಗೆಲ್ಲ ಫೋನ್ ಮಾಡುವಾಗ ಮತ್ತೆ ರಿಸೀವ್ ಮಾಡ್ಲಿಲ್ಲ. ಮತ್ತೆ 4:30ಗೆ ನಮಗೆ ಪಂಜಾಬಿಂದ ಪೊಲೀಸ್ನವರು ಫೋನ್ ಬಂತು. ಆಗ ಅದಕ್ಕೆ ಇವಳು ಹೇಳಿದ್ರು, ನೀವು ಯಾರಿಗೆ ಡೋಂಗಿ ಮಾಡುದು, ಹಾಗೆಲ್ಲ ಇಲ್ಲ, ಕೆಲವೆಲ್ಲ ಫೇಕ್ ಮಾಡ್ತಾರಲ್ಲ ದುಡ್ಡಿಗೋಸ್ಕರ. ಇಲ್ಲ ನಾವು ಸ್ಟೇಷನ್ ಇಂದ ಅಂತ ಹೇಳಿದ್ರು. ಹೀಗೆ ಆಗಿದೆ, ಮಗಳು ಡೆತ್ ಆಗಿದ್ದಾರೆ. ಅಕ್ಕನಿಗೆ ಎಂತ ಆಗಿದೆ ಅಂತ ಇಲ್ಲ ಹುಷಾರಿದ್ದಾಳ, ನೀನು ಏನು ಗಾಬರಿ ಮಾಡಿಕೊಳ್ಬೇಡ, ನಮಗೆ ಸರಿ ವಿಷಯ ತಿಳಿದ ನಂತರ ಇದು ಮಾಡುವ ಅಂತೇಳಿ. ಅನಂತರ ಸ್ವಲ್ಪ ವಿಷಯ ಕಳೆದ ಎಲ್ಲ ವಿಷಯ ನಮಗೆ ತಿಳಿದ ನಂತರ ಅವಳು ಡೆತ್ ಆಗಿದೆ. ಇನ್ನು ಮೃತ ಆಕಾಂಕ್ಷ ಜರ್ಮನ್ನಲ್ಲಿ 2 ವರ್ಷ ಕೋರ್ಸ್ ಮಾಡುವ ಕನಸು ಕಂಡಿದ್ಲಂತೆ. ಕಾಲೇಜಿನಿಂದ ಒಂದು ಸರ್ಟಿಫಿಕೇಟ್ ಬೇಕಿತ್ತು, ಕೊರಿಯರ್ ಮಾಡುವಂತೆ ಕೇಳಿದ್ರೆ ಆಗಲ್ಲ ಅಂದಿದ್ರಂತೆ. ಹೀಗಾಗಿ ಖುದ್ದು ತಾನೇ ಶೈಕ್ಷಣಿಕ ಪ್ರಮಾಣ ಪತ್ರ ಪಡೆಯಲೆಂದು ಪಂಜಾಬ್ಗೆ ಹೋಗಿದ್ಲು. ಫ್ರೆಂಡ್ಸ್ ರೂಮ್ನಲ್ಲಿ ಉಳಿದುಕೊಂಡಿದ್ಲು. ಓರ್ವ ಸ್ನೇಹಿತ ನಮ್ಮ ಮಗಳನ್ನ ಬೆಳಗ್ಗೆ ಕಾಲೇಜ್ಗೆ ಡ್ರಾಪ್ ಮಾಡಿದ್ದ. ಮಧ್ಯಾಹ್ನ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. ಸಂಜೆ ಪೊಲೀಸರು ಸಾವಿನ ಸುದ್ದಿ ತಿಳಿಸಿದ್ರು ಅಂತ ಪೋಷಕರು TV9ಗೆ ಮಾಹಿತಿ ನೀಡಿದ್ದಾರೆ. ಸದ್ಯ ಯುವತಿಯ ಕುಟುಂಬದವರು ಪಂಜಾಬ್ಗೆ ಹೊರಟಿದ್ದಾರೆ. ಇನ್ನಷ್ಟೇ ಸಾವಿನ ನಿಖರ ಕಾರಣವೇನು ಅನ್ನೋದು ತಿಳಿಯಬೇಕಿದೆ. ಪೃಥ್ವಿರಾಜ್, TV9 ಮಂಗಳೂರು.